SIR ಪ್ರಕ್ರಿಯೆ ನಡೀತಾ ಇದೆ. ಮನೆ ಮನೆಗೆ ಭೇಟಿಯನ್ನೇ ಮರೆತ್ರ BLOಗಳು ಮಸೀದಿ, ಮಂದಿರ, ಮರದ ಕೆಳಗೆ, ಅಂಗಡಿಗಳಲ್ಲಿ SIR ಪ್ರಕ್ರಿಯೆಯನ್ನು ಗುಂಪಾಗಿ ಮಾಡ್ತಾ ಇದ್ದಾರೆ. ಹಾದಿ ಬೀದಿಯಲ್ಲಿ ಎನಿಮರೇಷನ್ ಫಾರಂ ಅನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಕಳೆದ 4 ದಿನದಲ್ಲಿ 2 ಕೋಟಿಗೂ ಅಧಿಕ ಫಾರಂ ಹಂಚಿಕೆ ಆಗಿದೆ. ಆದರೆ ಮನೆಗಳಿಗೆ BLOಗಳು ಭೇಟಿ ನೀಡೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿಲ್ಲ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಮಹದೇವಪುರ ಕ್ಷೇತ್ರದ ಗಾಂಧಿಪುರದ ಜನರಿಂದ ಇಂಥದ್ದೊಂದು ಪ್ರತಿಕ್ರಿಯೆ ಇದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ರಿಯಾಲಿಟಿ ಚೆಕ್ ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಜನ ಹೇಳಿದ್ದು ಹೀಗೆ. ರಾಜ್ಯದಲ್ಲಿ ಒಂದು ಕಡೆ SIR ನಡೀತಾ ಇದೆ. ಈಗಾಗಲೇ 2 ಕೋಟಿಯಷ್ಟು ಜನರು SIR ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. ಬಟ್ ಕೆಲವೊಂದು ಭಾಗದಲ್ಲಿ ಇದೀಗ ಸಮಸ್ಯೆ ಕೂಡ ಕಾಣ್ತಾ ಇದೆ. ಪ್ರಮುಖವಾಗಿ ವೈಟ್ ಫೀಲ್ಡ್ ವಾರ್ಡ್ನ ಗಾಂಧಿಪುರ ಇಲ್ಲಿರುವಂತಹ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಅವರು SIR ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಟ್ ಅದನ್ನು ಡಿಜಿಟಲೈಸ್ ಮಾಡುವಂತ ಸಂದರ್ಭದಲ್ಲಿ ಅದು ಅಪ್ಲಿಕೇಶನ್ ನಮಗೆ ಓಕೆ ಆಗ್ತಾ ಇಲ್ಲ. ಅಲ್ಲಿ ನಮ್ಮ ವಾರ್ಡ್ ಹೆಸರಾಗಿರ್ಬೋದು, ಕೆಲವೊಂದಿಷ್ಟು ಏರಿಯಾಗಳ ಹೆಸರೇ ತೋರಿಸ್ತಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನ್ ಸಮಸ್ಯೆ ಆಗಿದೆ? ಸರ್, ಇಲ್ಲಿ ನಾವು ಸ್ಥಳೀಯರು BLA ಅಂತ ಹಾಕಿದ್ದಾರೆ ನಮ್ಗೂ 235 ವಿಜಯನಗರ, ಮಹದೇವಪುರ 174 ಮಹದೇವಪುರ ಕ್ಷೇತ್ರ. ಇಲ್ಲೇನಂತ ಹೇಳಿದ್ರೆ 2002ರಲ್ಲಿ ಓಟ್ ಹಾಕಿರೋರು ಸ್ಥಳೀಯರು ಎಲ್ಲರೂ ಇದ್ದಾರೆ. ವಿಜಯನಗರ, ಗಾಂಧಿಪುರ ಆಗಿರ್ಬೋದು, ಸುಮಾರು ಇದ್ದಾರೆ. ನಮ್ಮ ವಾರ್ಡಲ್ಲಿ ಒಂದು 25,000 ಜನ ಆ ಟೈಮಲ್ಲಿ ವರ್ತೂರು ವಿಧಾನಸಭಾ ಕ್ಷೇತ್ರ ಇತ್ತು. ಆ ಟೈಮಲ್ಲಿ ಸುಮಾರು ಒಂದು 16,000 ಜನ ಏನೋ ಓಟ್ ಹಾಕಿದ್ದಾರೆ ಆ ಟೈಮಲ್ಲೇ. ಆದರೆ ನಾವು ಕೇಳ್ತಾ ಇರೋದು 2002 ನಮಗೆ ಲೀಸ್ಟ್ ಓಟ್ ಹಾಕಿನೂ ನಮ್ಗೆ ದಾಖಲೆಗಳು ಕೊಡ್ತಾ ಇಲ್ಲ ಇವರು. ಆ ಟೈಮಲ್ಲಿ ನಮ್ಮ ಡೇಟಾನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಆ ಟೈಮಲ್ಲಿ ಹಾಕಿರೋರಿಗೆ ಇವಾಗ ಎಕ್ಸಾಂಪಲ್ಲು ನಮ್ಮ ತಂಗಿಯವರು ಓಟ್ ಹಾಕ್ಬಿಟ್ಟು ಇಲ್ಲಿಂದ ಬೇರೆಯವ್ರ ಕಡೆ ಶಿಫ್ಟ್ ಆಗಿದ್ದಾರೆ. ಇವಾಗ ಅವ್ರಿಗೆ ನಮ್ಮ ತಂದೆ ತಾಯಿ ಡೇಟಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಇದು SIR ಮಾಡೋದ್ರಿಂದ ಅವ್ರಿಗೂ ತೊಂದರೆ ಆಗ್ತಿದೆ. ಓಟ್ ಡಿಲೀಟ್ ಆಗುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು ಈ ಥರ ತೊಂದರೆ ಆಗ್ತಾ ಇದೆ. ಅದೇ ಮೇನ್ ಸಮಸ್ಯೆ ಇರೋದು. ಈಗ ನೋಡಿ, ಡಾಕ್ಯುಮೆಂಟ್ ಅಣ್ಣ ತಗೊಂಡ್ಬಂದಿದ್ದಾರೆ, ತೋರಿಸ್ತಾರೆ ಒಂದೊಂದೇ ನಿಮಗೆ. ಆ ಡಾಕ್ಯುಮೆಂಟ್ ಇದ್ರೂ ಸಮೇತ ನಮ್ಗೆ ಡೇಟಾನಲ್ಲಿ ಬರ್ತಾ ಇಲ್ಲ. ಅದು ಈಗ SIR ಫಾರ್ಮ್ ನೀವು ಫಿಲ್ ಮಾಡಿ ಕೊಟ್ರಿ, ಆದರೆ ಡಿಜಿಟಲೈಸ್ ಮಾಡುವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆಯಾ? ಹೌದು, 2002 ಓಟ್ ಇದ್ದೂ ನಮಗೆ ಓಟ್ ಡೇಟಾನಲ್ಲಿ ಬರ್ತಾ ಇಲ್ಲ. ಡಾಕ್ಯುಮೆಂಟ್ ಇದೆ ಅಣ್ಣ ತೋರಿಸ್. ಸರ್, ಏನು ಗೊತ್ತಾ ಸರ್, 2002 ಬಂದು ಸಿಸ್ಟಮಲ್ಲಿ ಎಂಟ್ರಿ ಆಗಿಲ್ಲ. ಅದು ಮಾಡ್ಬೇಕಾದ್ರೆ ಮಹದೇವಪುರದಲ್ಲಿ ಜಾಯಿಂಟ್ ಕಮಿಷನರ್ ಇದೆ, ಅವ್ರು ಮಾಡಿಕೊಟ್ಟಿದ್ರೆ ಕ್ಲಿಯರ್ ಆಗಿರೋದು. ನಿಮ್ಮ ಹತ್ರ ಇಲ್ಲ ತಾನೇ ದಾಖಲಾತಿ, ನಾವು ಕೊಡ್ತಿದ್ದೆ ಜಾಯಿಂಟ್ ಮಾಡಿಕೊಡಿ. ಆವಾಗ ಏನಾಗ್ತೈತೆ, ನಾವು ಎಲ್ಲೇ ಹೋಗಿದ್ರು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿರೋರು ಇದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ ಇದರಿಂದ. ಯಾಕಂದರೆ ಇಲ್ಲಾಂದರೆ ಹೊಸ್ದಾಗಿ ನೀವು ಕೊಟ್ಟಿರೋ 7 ಡಾಕ್ಯುಮೆಂಟ್ಸ್ 11 ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದ್ರ ಡಾಕ್ಯುಮೆಂಟ್ಸ್ ಬಂದು ನಾನು ಬೇಕಾದರೆ ನಾನು 1 ವರ್ಷದಿಂದ ಇಲ್ಲಿದ್ರಾಗ ವಾಸ ದೃಢೀಕರಣ ಪತ್ರ ಮಾಡ್ಕೊಬೋದು. ಯೂಸ್ ಏನು ಅವಾಗ? ನೀವು SIR ಮಾಡಿ ಯೂಸ್ ಏನು? ಏನಾನ ಯೂಸ್ ಇದ್ದರೆ ಮಾಡಿ, ಇಲ್ಲ ಅಂದ್ರೆ ಯಾಕೆ ಸುಮ್ಮನೆ ಆದರೂ ಮಾಡಬೇಕು? ಈ ನಾನು ಕೇಳ್ತಾ ಇರೋದು 2002 ನಮಗೆ ಅಪ್ಡೇಟ್ ಬೇಕು. ಅಪ್ಡೇಟ್ ಯಾಕೆ ಜಾಯಿನ್ ಮಾಡಿಲ್ಲ ನೀವು ಇಷ್ಟು ವರ್ಷ ಆದ್ರೂ? ಇಲ್ಲ ನಿಮ್ಮ ಹತ್ರ ಇಲ್ವಾ ದಾಖಲಾತಿ? ಹಳೆ ಪಂಚಾಯತಿ ಮೆಂಬರ್ಸ್ ಇಲ್ಲಿ ಯಾರು ಇರ್ತಾರೋ ಅವ್ರ ಹತ್ರ ಇರ್ತೈತೆ. ನೀವೇನು ಮಾಡಿದ್ರೆ ನಾವು ಹೋಗಿ SIR ಮಾಡೋಕ್ಕೆ ಬಂದುಬಿಟ್ರಾಗ ನಮ್ಮದು ಅಪ್ಡೇಟ್ ಇರಬೇಕಲ್ಲ, ತೋರಿಸಿ. 2002 ಲೀಸ್ಟ್ ಏನಾನ ಇತ್ತಂದರೆ ನಿಮ್ಮ ಹತ್ರ ಇದ್ದರೆ ತೋರಿಸಿ. ಸರ್ಕಾರದಲ್ಲಿ ಎಲ್ಲನೂ ಇತ್ತಂದರೆ ತೋರಿಸಿ, ಇಲ್ಲ ಸರ್ಕಾರದಲ್ಲಿ ಅದು ಅಪ್ಲೋಡ್ ಮಾಡಿಕೊಡಿ. ಸರ್, ಈಗ ಎಷ್ಟು ಏರಿಯಾದ ಈ ರೀತಿ ಸಮಸ್ಯೆ ಆಗಿದೆ ನಿಮ್ಮ ಗಮನ? ಟೋಟಲ್ ನಮ್ಮ ಅಗದೂರು ಗ್ರಾಮ ಪಂಚಾಯತಿ, ವೈಟ್ ಫೀಲ್ಡು, ನಲ್ಲೂರಲ್ಲಿ ಇಷ್ಟು ಊರು. ಅಗದೂರು ಗ್ರಾಮ ಪಂಚಾಯತಿ 8 ಊರ 10 ಊರ ಏನೋ ಬರ್ತಿದ್ದೆ. ವೋಟರ್ಸ್ ಏನಿಲ್ಲ ಒಂದು 30-40 ಸಾವಿರ ಜನ ವೋಟರ್ಸ್ ಇದ್ದಾರೆ. ಸರ್, ಈಗ ನಿಮ್ಮ ಹತ್ರ 2002ರಲ್ಲಿ ವೋಟ್ ಹಾಕಿ ಡಾಕ್ಯುಮೆಂಟ್ ಇದೆ. ಬಟ್ SIR ಸಂದರ್ಭದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಐತೆ ಸರ್? ಈಗ ಒಂದು ನಿಮಿಷ, ಇದು SR ಆಮೇಲೆ ನಾನು ಹೇಳೋಣ ಇದ್ರ ಬಗ್ಗೆ, ಅದು ಸೆಕೆಂಡ್ರಿ. ಈಗ SR ಇವ್ರು ಏನು ಕೊಟ್ಟಿದ್ದಾರೆ, 2002 ವೋಟ್ರ್ ಲಿಸ್ಟ್ ಬೇಕು ಅಂತ ಕೊಟ್ಟಿದ್ದಾರೆ. ಯಾರಿಗೆ ಕೊಡಬೇಕು? ಇವರು ಸರ್ಕಾರ, ಅವ್ರು ಯಾರೋ PO ಇವರು ಕಳಿಸಿದಾರಲ್ಲ, ಅವ್ರಿಗೆ ಕೊಡಬೇಕಾಗಿ ಕರ್ತವ್ಯ ಸರ್ಕಾರದ್ದು. ಇವ್ರ ಕೈನಲ್ಲಿ ಏನು ಕೊಡ್ದಿರಾ ಇವರು ಇಲ್ಲಿಗೆ ಬಂದಿದ್ದಾರೆ. ಬಂದ್ಬಿಟ್ಟು ಈಗ ಅವ್ನಿಗೆ ಏನು ಕೇಳ್ತಾರೆ ಅವರು, 2002 ನಮ್ಗೆ ಫಿಲ್ ಮಾಡಿ ಕೊಡಿ. ಒಂದೊಂದು ಮನೇಲಿ ವೋಟ್ರ್ ಲಿಸ್ಟ್ ಇರುತ್ತಾ 2002 ಅವ್ರು ಮಾಡಿಕೊಡೋಕ್ಕೆ? ಒಂದು. ಈಗ ಸೆಕೆಂಡ್, ಇದು ನಾವು ಏನಾದರೂ ಹುಡುಕಿ ಒಂದು ಕೊಟ್ಟರೆ ಅದು ಕಂಪ್ಯೂಟ್ರ್ ಎತ್ಕೋತಾ ಇಲ್ಲ.
ಅದರಲ್ಲಿ ತೋರಿಸ್ತಾ ಇಲ್ಲ. 2002 ಯಾವುದೋ ಒಂದು ನಂಬರ್ ಹಾಕಿದ್ರೆ ಆ ನಂಬರ್ ಎಲ್ಲಿಗೋ ಹೋಗ್ತಾ ಇದೆ. ಆವಾಗ ಇವ್ರು ಏನು ಮಾಡ್ತಾವ್ರೆ, ರಿಜೆಕ್ಟ್ ಮಾಡ್ತಾವ್ರೆ. ಆದ್ದರಿಂದ ಇವಾಗ ಬೇರೆ ಏನೋ ದಾಖಲೆಗಳು ಇವ್ರು ಕೇಳವ್ರೆ. ಆಯಿತು ಫೈನ್, 2 ದಾಖಲೆ ಕೊಡಬೇಕು, ಕೊಡೋಣ. ಈ 2002 ಇಲ್ಲಿಂದ ನಮ್ಮನ್ನು ಹೆಣ್ಮಕ್ಳು ಬೇರೆ ಕಡೆ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅಲ್ಲಿ ಅವ್ರನ್ನ ಏನು ಕೇಳ್ತಾವ್ರೆ, ನಿಮ್ಮ ತಂದೆ ತಾಯಿಲಿ 2000ನಲ್ಲಿ ಓಟ್ ಹಾಕಿದರೆ ಅದನ್ನ ನಮ್ಗೆ ಕೊಡಿ. ಈಗ ನಿಮಗೆ ಇಲ್ಲೇ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ವಲ್ಲ ನಾವು ಎಲ್ಲಿಂದ ಅವ್ರಿಗೆ ಕೊಡೋದು? ಆಯ್ತಾ? ಈಗ ನಮ್ಮ ಹತ್ರ ಒಂದು ಎಕ್ಸಾಂಪಲ್ ನಾವು ಮಾಡ್ಕೊಂಡಿದ್ದೀರಿ 2002. ಇದನ್ನು ಬೇಕಾದರೆ ನೀವು ಫೋಟೋ ಮಾಡಿ ನಮಗೇನಂದರೆ ಇದು ಯಾಕೆ ಅಪ್ಲೋಡ್ ಬರ್ತಾ ಇಲ್ಲ? ಸರ್ಕಾರ ಕೊಟ್ಟಿರೋ ನಮ್ಮ ಎಲೆಕ್ಷನ್ ಕಮಿಷನರ್ ಕೊಟ್ಟಿರೋ ದಾಖಲೆ ಇದು. ಇದನ್ನ ನೀವು ಯಾಕೆ ನಮಗೆ ಫೀಡ್ ಮಾಡ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಏನು ಪ್ರಾಬ್ಲಮ್ಮು? ಅಟ್ಲೀಸ್ಟ್ ಅದಾದರೂ ಮಾಡಿದ್ರೆ ನಾವಿಲ್ಲಿ ಜನಗಳಿಗೆ ನಾವು ಸಹಾಯ ಮಾಡ್ಬೋದು. ಅದು ನಮ್ಮದು ಮುಖ್ಯವಾದ ಪ್ರಶ್ನೆ ಆಗಿರೋದು. ಇವಾಗ ನಿಮಗೆ ದಾಖಲೆ ತೋರಿಸ್ತೀನಿ ನಾವು, ನೀವು ಒಂದು ಸತಿ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ತೋರಿಸ್ತೀನಿ. ಈಗ ಸರ್, ಈಗ ನಿಮ್ದೇನು ಸಮಸ್ಯೆ? ಸರ್ ಸೇಮ್ ಪ್ರಾಬ್ಲಮ್ಮೇ. ಯಾಕಂದರೆ ಇವಾಗ ನಾವು ಎಲ್ಲೋ ಇರ್ತೀರಿ, ಇವಾಗ ಬಂದು ನಮ್ಮ ತಂದೆಯವರು 2002ರಲ್ಲಿ ಇದ್ದರು, ತೀರ್ಕೊಂಡಿದ್ದಾರೆ. ಅವ್ರದ್ದು ವೋಟರ್ ಐ ಡಿ ಇಲ್ಲ, ಏನೂ ಇಲ್ಲ. ಇವಾಗ ನಾವು ಏನಂತ ಇವಾಗ ಪ್ರೂವ್ ಮಾಡೋದು? ನಾವು ಇಂಡಿಯನ್ ಸಿಟಿಸನ್ ಅಂತಲೇ ಪ್ರೂವ್ ಮಾಡೋಕ್ಕೆ ನಮ್ಗೆ ದಾರಿ ಇಲ್ಲದೆ ಆಗಿದೆ. ಇವಾಗ ಆ್ಯಸ್ ಇಂಡಿಯನ್ ಸಿಟಿಸನ್ ಅಂತಲೇ ಎಲ್ಲ ಪ್ರೂವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ಇವಾಗ ಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಇನ್ನೇನು ಮಾಡೋದು ನಾವು? ಇಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ಗಳಿದೆ. ನಮ್ಮ ಅಂಕಲ್ಲು ಸಾರ್ ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ಅವ್ರ ಮಾರ್ಗದರ್ಶನ ಮೇಲೆ ನಡೀತಾ ಇದ್ದೀರಿ. ಹರಿಕೃಷ್ಣ ಅಂತ. ಬ್ರದರ್, ಈಗ ಎಷ್ಟು ಏರಿಯಾದಲ್ಲಿ ಈ ರೀತಿ ಪ್ರಾಬ್ಲಮ್? ಸರ್, ಇದೇ ವಿಚಾರವಾಗಿ ಮಾನ್ಯ ಚುನಾವಣಾ ಅಧಿಕಾರಿಗಳಿಗೆ ನಾನು ಮೇಲ್ ಮಾಡಿದ್ದೀನಿ. ಇದನ್ನ ಮಾಡಿರೋದು ಜೂನಲ್ಲಿ ಮಾಡಿದ್ದೀನಿ. ಹಾಗೆ ARO ಮಾದೇಪುರ AROನ ಮಾರ್ಚಲ್ಲಿ ನಾನು ಭೇಟಿ ಕೊಟ್ಟಿದ್ದೀನಿ. ಅವಾಗಲವರೆಗೂ 0 ರೆಸ್ಪಾನ್ಸು. ಇದು ಅಲಭ್ಯ ಯಾಕೆ ಪಟ್ಟಿ ಇದು ಎಷ್ಟು ಊರುಗಳದಾಗಿದೆ ಅಂದರೆ ಗಾಂಧಿಪುರ, ಅಗದೂರು, ಹಿಮಡಳ್ಳಿ, ನಾಗೊಂಡಹಳ್ಳಿ, ವಿಜಯನಗರ, ವಿನಾಯಕನಗರ, ವೈಟ್ಫೀಲ್ಡು, ನೆಲ್ಲೂರಹಳ್ಳಿ. ಈ ಊರುಗಳು ಯಾವುದಾಗಿತ್ತು ಅಂತಂದರೆ, ಅಗದೂರಿಗೆ ಒಂದು ಇತಿಹಾಸ ಇದೆ. ನಾಡಪ್ರಭು ಕೆಂಪೇಗೌಡರು ಯುದ್ಧ ಮಾಡಬೇಕಾದ್ರೆ ಹಗ್ಗ ಬೇಕಿತ್ತು ಅವ್ರಿಗೆ. ಹಗ್ಗನ ಇಲ್ಲಿಂದ ಕಳಿಸ್ಕೊಡ್ತಾ ಇದೆ ಅಂತ ಊರಿದು. ಆಮೇಲೆ ವೈಟ್ಫೀಲ್ಡ್ಗೆ ಕೃಷ್ಣದೇವರಾಜ ಒಡೆಯರ ಕಾಲದಿಂದ ಒಂದು ಪ್ರತೀತಿ ಇದೆ. 1000 ಎಕರೆ ಡೆವಲಪ್ ಮಾಡೋಕ್ಕೆ ಮಿಸ್ಟರ್ ವೈಟು ಕೊಟ್ಟಿದ್ದಾರೆ. 500-600 ವರ್ಷಗಳ ಇತಿಹಾಸ ಇರೋವಂಥ ಊರದ್ದು 2002 ದಾಖಲಾತಿನೇ ಇಲ್ಲ ಅಂತಂದರೆ ಇನ್ನು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಲ್ಲ, ಇದರಿಂದ ಯಾರಾದರೂ ಕೈವಾಡ ಇದೆಯಾ ಏನು ಅಂತ ಗೊತ್ತಿಲ್ವಲ್ಲ. ಅಲ್ಲ, ನನ್ನ ಪ್ರಕಾರ ಈಗ ವೋಟ್ ಚೋರಿ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿ ಅದೊಂದು ದೊಡ್ಡ ಹಂತಕ್ಕೆ ತೊಗೊಂಡವ್ರು ಮಾದೇಪುರ ಕ್ಷೇತ್ರನ. ಈಗ ಇದನ್ನು 2002 ದಾಖಲಾತಿ ಇಡೀ ಊರ್ದೇ ಇಲ್ಲ ಅಂತಂದರೆ ಇದು ಯಾವ ರೀತಿ? ಇದು ಅರ್ಥ ಇಲ್ಲ. 30ರಿಂದ ಇಲ್ಲ ಸರ್, ಎಷ್ಟು ಊರದ್ದು ಈ ರೀತಿ ಪ್ರಾಬ್ಲಮ್ ಆಗಿದೆ? 10 ಊರಿಲ್ಲ. ಮಾದೇಪುರ ಇದು ವರ್ತೂರು ವಿಧಾನಸಭಾ ಕ್ಷೇತ್ರ 415 ಬೂತನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಬೇಕಾದ್ರೆ ಅವ್ರು ಯಾರು ಬೇಕಾದ್ರೆ ಡೇಟಾ ಕೊಡ್ತೀನಿ. 415 ಬೂತ್ ವೋಟರ್ ಲಿಸ್ಟ್ನ ನಾನು ತೆಗೆದು ನೋಡಿದ್ದೀನಿ. ಆಮೇಲೆ ಹೊಸಕೋಟೆ ಕ್ಷೇತ್ರದಲ್ಲೂ ನಾವು ತೆಗೆದು ನೋಡಿದ್ದೀರಿ. 2002 ವೋಟರ್ ಲಿಸ್ಟ್ ಇಲ್ಲ. ಈಗ ನಮ್ಮ ಅಕ್ಕನೇ ತಗೊಳ್ಳಿ, ಅವರು ಮಾಲೂರಿಗೆ ಇದ್ದಾರೆ, ಅವ್ರಿಗೆ ಅವ್ರ ತಂದೆ ಲಿಸ್ಟ್ ಕೇಳ್ತಾರೆ. ಇಲ್ಲಿ ಆ ಲಿಸ್ಟ್ ಇಲ್ಲಿ ಬೇಕಲ್ವ ನಮಗೆ? 2002ರಲ್ಲಿ ನಾವೇನು ಕಾಡುವಾಸಿಗಳ ಈ ಊರವರು? ಅದನ್ನೇ ನಾವು ಕೇಳ್ತಾ ಇರೋದು. ಇದು ಎಲ್ಲ ಗ್ರಾಮಗಳಿಗೆ ಪ್ರಶ್ನೆ ಆಗಿರೋದು. ಸರ್ ನೋಡಿ ಸರ್, ಇದು ಎಲ್ಲರದು ಐಡೆಂಟಿ ಕಾರ್ಡ್ಗಳಿದೆ, ಆದರೆ ಇದು ವೋಟರ್ ಲಿಸ್ಟ್ ಎಂಟ್ರಿನೇ ಇಲ್ಲ. ಇದನ್ನು ಚೆಕ್ ಮಾಡಿ ಬೇಡ ಅನ್ನಲ್ಲ. ಯಾರ್ದಾದ್ರೂ ನೋಡಿ, ಒಬ್ಬರದಾದ್ರೂ ಎಂಟ್ರಿ ಇಲ್ಲ, ಬರಲ್ಲ. ಬೇಕಾದ್ರೆ ನಿಮ್ಮ ಇದ್ರೆಲ್ಲ ಚೆಕ್ ಮಾಡಿ ಬೇಡ ಅನ್ನಲ್ಲ. ಯಾಕಂದರೆ ಈ ಥರದ್ದು 1-2 ಮಾತ್ರ ಇಲ್ಲಿ ತೋರಿಸ್ತಾರೆ, ಇಲ್ಲ ಮ್ಯಾಚ್ ಆಗಲ್ಲ ಅಂತ. ಹಾಂ, ತಗೊಳ್ಳಿ. ಇವಿಷ್ಟು ಈ ಭಾಗದ ಜನರ ಮಾತು. ಅಂದರೆ 2002ರಲ್ಲಿ ಇವರು ವೋಟ್ ಹಾಕಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಅವತ್ತಿನ ವೋಟರ್ ID ಆಗಿರ್ಬೋದು, ದಾಖಲೆ ಇವ್ರ ಹತ್ರ ಇದೆ. ಬಟ್ ಈಗ ಡಿಜಿಟಲೈಸ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದು ಕೂಡ ಅಲ್ಲಿ ಅಕ್ಸೆಪ್ಟ್ ಆಗ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರಿ.